ಕಾರು. ಓ ಕಾರಿನ ಇಲ್ಲ ಹೋಗೋಣ ಅದನ್ನು. ನಡಿ ತಿನ್ಕೊಂಡೊಂದು ವ್ಲಾಗ್ ನೋಡೋಣ ಇದೆಯಲ್ಲ ವರ್ಕಲಾದಲ್ಲಿ. ಜನಗಳು ಬಂದಿಲ್ಲ, ನಾವು ಈಗಲೇ ಬಂದಿದ್ದೀವಲ್ಲ. ಈಗ ನಾವು ನಾರ್ತ್ ಕ್ಲಿಫಿಗೆ ಬಂದಿದ್ದೀವಿ. ಸೊ ಕ್ಲಿಫಲ್ಲಿ ಈ ಥರ ಒಂದು ವಾಕಿಂಗ್ ಏರಿಯಾ ಇರುತ್ತೆ, ಮುಂದೆ ಏನೋ ಶಾಪಿಂಗ್ ಇದೆಯಂತೆ. ಈ ಥರ ಸೈಡಲ್ಲಿ ಒಳ್ಳೆ ಬೀಚ್ ವ್ಯೂ ಕೂಡ ಸಿಗುತ್ತೆ. ಅದು ಬಿಟ್ಟರೆ ಬೇರೆ ಏನಿಲ್ಲ. ಇಲ್ಲಿ ಕೆಫೆ ಹಾಪಿಂಗ್ ಮಾಡಬೇಕು, ಒಂದು ಕೆಫೆಯಿಂದ ಇನ್ನೊಂದು ಕೆಫೆಗೆ ಹೋಗಿ ಎಂಜಾಯ್ ಮಾಡಬೇಕು. ಕಪಲ್ಗಳು ಗ್ಯಾಂಗ್ಗಳು ಬಂದರೆ ಮಜಾ ಇರುತ್ತೆ ಅನ್ಸುತ್ತೆ. $50 ಏನ? 50-60 ಏನ? ज़्यादा बोल रही है. ನಾವಿರೋ ಸ್ಟೇಗೂ ಇಲ್ಗೂ ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ. ಪೂರ್ತಿ ನಾವಿರೋದು ಪ್ರೈವೇಟ್ ಬೀಚ್ ಅಲ್ಲಿ ಸ್ಟೇ ಮಾಡ್ತಾ ಇದೀವಿ. ಹೌದು, ಇಲ್ಲಿ ಫುಲ್ ಕೆಫೆಗಳು, ಕಲರ್ಫುಲ್ ಜಾಗ ಚೆನ್ನಾಗಿದೆ. ಬಟ್ ನಾವು ಪ್ರಿಫರ್ ಮಾಡೋದು ಪ್ರೈವೇಟ್ ಬೀಚ್ ಆಕ್ಸೆಸ್ ಇರೋ ತರ ಮಣ್ಣಲ್ಲಿ ಕುತ್ಕೊಂಡು ಆರಾಮಾಗಿ ಕಿತ್ತಾಗಬೇಕು. ಇಲ್ಲಿ ಕೆಫೆಗಳಲ್ಲಿ ಮೇಲಿಂದ ವ್ಯೂ ನೋಡ್ಕೊಂಡು ಇಲ್ಲೇ ಸ್ಟೇ ಮಾಡೋದಕ್ಕೆ ಕಷ್ಟ ಆಗುತ್ತೆ. ನಮಗೆ ಒಂಥರ ಬೋರಿಂಗ್ ಇದು. ಸುಮ್ಮನೆ ಒಂದು ಎಂಜಾಯ್ ಮಾಡಬೇಕು ಅಂದರೆ ಕುತ್ಕೊಂಡು ಸ್ವಲ್ಪ ಹೊತ್ತು ಬಂದು ಒಂದೆರಡು ಬಿಯರ್ ಹಾಕ್ಕೊಂಡು ಒಳ್ಳೆ ಬೀಚ್ ವ್ಯೂನ ಎಂಜಾಯ್ ಮಾಡಿಕೊಂಡು ವಾಪಸ್ ಪ್ರೈವೇಟ್ ಬೀಚ್ಗಳಿಗೆ ಹೋಗಿ ಸ್ಟೇ ಮಾಡೋದು ಬೆಸ್ಟ್ ಅಂತ ನಮ್ಮ ಒಪಿನಿಯನ್. ಬಟ್ ವರ್ಕಲಾದಲ್ಲಿ ಫೇಮಸ್ ಇರೋದು ಕ್ಲಿಫ್ ಸ್ಟೇಗೆ. ಕೆಫೆಸ್ ನಿಮ್ಗೆ ಎಲ್ಲ ಹೊಡೆದ್ರು ಕೆಫೆಸ್ ಸಿಗುತ್ತೆ. ಫುಲ್ ನಾರ್ತ್ ಕ್ಲಿಫ್ ಸೌತ್ ಕ್ಲಿಫ್ ಬಂದ್ಬಿಟ್ರೆ ಪೂರ್ತಿ ಆ ಕ್ಲಿಫ್ ಮೇಲೆ ಆ ಬೀಚ್ ವ್ಯೂಗೆನೆ ಕೆಫೆಗಳು ಸಿಗುತ್ತೆ, ಮತ್ತೆ ಇಲ್ಲೇ ಹೋಮ್ ಸ್ಟೇಗಳು ಸಿಗುತ್ತೆ. ಇಲ್ಲಿರೋದು ಚೆನ್ನಾಗಿರುತ್ತೆ. ಬಟ್ ವಿ ಪ್ರಿಫರ್ ಟು ಸ್ಟೇ ಪ್ರೈವೇಟ್ ಬೀಚ್. ಏನಾದರೂ ಬೈಕಲ್ಲಿ ಕಾರಲ್ಲಿ ಬಂದು ಮೈಕೈ ನೋವಾದರೆ ಸ್ಪಾ ಮಾಡಿಸ್ಕೊಂಡು ಮಸಾಜ್ ಮಾಡಿಸ್ಕೊಳ್ಳೋದಕ್ಕೆ ಒಳ್ಳೆ ಜಾಗ. ನೋಡ್ಕೊಂಡು ಮಾಡಿಸ್ಕೊಳ್ಳಿ ಮಸಾಜ್ ಸೆಂಟಲ್ಲಿ, ಅದರಲ್ಲೂ ಸ್ಕ್ಯಾಮ್ಗಳಿರುತ್ತೆ. ನೈಟ್ ಲೈಫ್ ಮೋಸ್ಟ್ಲಿ ಇದೆಲ್ಲ ನೈಟ್ ಲೈಫ್ ಚೆನ್ನಾಗಿರುತ್ತೆ. ಕಬ್ಲು ಇಲ್ಲ ಲೈಟ್ ಕಾರಣದಾಗ ಇನ್ನು ಮಜಾ ಇರುತ್ತೆ. ಆಗ ಸೈಕಲ್
ಬೇಡ ಸುಂದಿರೋ ಅಡ್ವೆಂಚರ್ ಎಲ್ಲ ಮಾಡಬೇಡ. ಸ್ಕ್ವಿಡ್ ಯಾವ್ದು ಹೇಳಿದಲ್ಲಿ ಅದು